ನೀವು ಆ ಲಕ್ಸುರಿ ಬೆಡ್ಸ್ಗಳನ್ನು ನೋಡಿದ್ದೀರಾ? ನನಗೆ ಇದರ ಮೇಲೆ ಎಷ್ಟು ಹ್ಯೂಮನ್ ಎಫರ್ಟ್ ವ್ಯರ್ಥವಾಗ್ತಿದೆ ಅಂತ ಆಶ್ಚರ್ಯವಾಗ್ತಿದೆ. ಒಬ್ಬರಿಗೆ ಇಂತಹ ಅಲಂಕೃತ ಹಾಸಿಗೆಯ ಅಗತ್ಯವಿದೆನಾ? ನೀವು ಮಲಗಬೇಕಷ್ಟೇ. ಮಲಗಿದ ನಂತರ ಯಾವ ಬೆಡ್ ಮೇಲೆ ಮಲಗಿದ್ರಿ ಅಂತ ನೆನಪಿರುತ್ತಾ? ಹಾಗಾಗಿ ಫುಲ್ ಟಯರ್ಡ್ ಆಗಿ ಎಲ್ಲಾದರೂ ಮಲಗಿದ್ರೆ ಏನಾಗುತ್ತೆ? ಯಾಕಂದ್ರೆ ನಿಮಗೆ ಹೆಂಗೂ ನೆನಪಿರೋದಿಲ್ಲ ಅಲ್ವಾ? ಮತ್ತು ನೀವು ಮತ್ತೆ ಎದ್ದ ನಂತರ ಎಲ್ಲಿಗೂ ಹೋಗಬೇಕು, ಏನೋ ಮಾಡಬೇಕಾಗುತ್ತೆ. ಆಗ ನಿಮಗೆ ಎಲ್ಲಿ ಮಲಗಿದ್ರಿ ಅಂತ ನೆನಪೂ ಇರಲ್ಲ. ಆದ್ರೆ ಇಂತಹ ಎಲಾಬೊರೇಟ್ ಬೆಡ್ಸ್ಗಳು ಜನರ ಮಹತ್ವಾಕಾಂಕ್ಷೆಗಳಾಗ್ತವೆ. ಒಂದು ದಿನ ನಾನು ಸಿಕ್ಕಾಪಟ್ಟೆ ಗಿಳಿಸುತ್ತೇನೆ. ಆಮೇಲೆ ನನಗೆ ಅಂತಹ ಒಂದು ಬೆಡ್ ಇರುತ್ತೆ ಅಂತೀವಿ. ಕೊನೆಯ ಬೆಡ್ ಭೂಮಿಯಾಗಿರುತ್ತೆ ಮತ್ತು ನೀವು ಅಲ್ಲಿ ತುಂಬಾ ದೀರ್ಘ ಸಮಯ ಮಲಗ್ತೀರಾ. ನಿಮ್ಮನ್ನ ಎಬ್ಬಿಸೋಕೆ ಯಾರೂ ಇರೋದಿಲ್ಲ. ನೀವು ಜೀವಂತ ಇರುವವರೆಗೂ ಬೆಡ್ಸ್ ಮತ್ತು ಸ್ಲೀಪಿಂಗ್ ಬಗ್ಗೆ ಯಾಕೆ ಅಷ್ಟೊಂದು ಕಾಳಜಿ ಮಾಡ್ತೀರಾ? ಎದ್ದೇಳಿ, ಕಷ್ಟಪಡಿ, ವರ್ಕ್ ಮಾಡಿ, ಒಂದು ಉದ್ದೇಶ ಇರಲಿ.